ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಜನಪ್ರಿಯರಾದ ಎಚ್.ಆರ್. ಶ್ರೀಧರ್ ಅವರನ್ನು ಹುಟ್ಟಿದಬ್ಬದ ಪರವಾಗಿ ನಮ್ಮ ಆಶ್ರಮವನ್ನು ಗೌರವಿಸಿ ನಮ್ಮನ್ನು ಪ್ರೀತಿಸಿ ಇವತ್ತು ಅವರ ಪರವಾಗಿ ನಮ್ಮ ಶ್ರೀನಾಥ್ ಅವರ ಅಭಿಮಾನಿಗಳ ಬಳಗ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಆಶ್ರಮದಲ್ಲಿ ಇರುವಂತ ಈ ತಂದೆ ತಾಯಿಯರಿಗೆ ಮತ್ತೆ ಅವರು ಬೇಕಾಗಿರುವಂತಹ ಸಹಾಯ ಕೊಡಬೇಕಂತ ಮನಸ್ಸು ಮಾಡಿ ಬಂದಿದ್ದಾರೆ. ಅವರು ಅಷ್ಟೇ ಅಲ್ಲ, ಅವ್ರು ಬೇಕಾಗಿರುವಂತ ತಿನಿಸು ಪದಾರ್ಥಗಳು ಅಂದ್ರೆ ಬ್ರೆಡ್ ಆಗಲಿ, ಬಾಳೆಹಣ್ಣು, ಆರೆಂಜು, ಆಪಲ್ಸ್ ಅವರು ಕೂಡ ಅವರು ತಗೊಂಡ್ಬಂದಿದ್ದಾರೆ. ಇವತ್ತು ಅವರ ಹೆಸರಲ್ಲಿ ನಮ್ಮ ಆಶ್ರಮದಲ್ಲಿ ಈ ಹುಟ್ಟು ಹಬ್ಬದ ಒಂದು ಅಪೂರ್ವವಾದಂತ ಕಾರ್ಯ ನಡೀತಾ ಇದೆ. ಈ ಕಾರ್ಯ ನಡೆಸಬೇಕಂತ ನಮ್ಮ ಮಧ್ಯದಲ್ಲಿರುವಂತ ನಮ್ಮ ಜಯಪ್ರಭ ಅವ್ರನ್ನ ಮತ್ತು ನಮ್ಮ ಸತ್ತವ್ರೆ ಇವರೆಲ್ಲರಿಗೆ ನಾನು ಕೊಡ್ತಾ ಇದ್ದೀನಿ. ಅವ್ರಿಗೆ ನಡೆಸ್ಬೇಕಂತ ಬೇಡ್ಕೊಳ್ತೇನೆ. ಧನ್ಯವಾದಗಳು. ಇವತ್ತು ಸನ್ಮಾನ್ಯ ಶ್ರೀ ಎಚ್.ಆರ್. ಶ್ರೀನಾಥ್ ಅವರ 60ನೇ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ನವಜೀವನ ವೃದ್ಧಾಶ್ರಮಕ್ಕೆ ನಮ್ಮ ಶ್ರೀನಾಥ್ ದಣಿ ಬಳಗ, ನಮ್ಮ ಹಿರಿಯರಾದ ಮೊಹಮ್ಮದ್ ಅಲಿ ಜಿನ್ನಾ ಸಾಬ್ ಅವರಿರ್ಬೋದು, ಅಬ್ದುಲ್ ಅವರಿರ್ಬೋದು, ಶಬ್ಬೀರ್ ಭರಣಿ ಅವರಿರ್ಬೋದು, ನಾಜೀಮ್ ಅವರಿರ್ಬೋದು, ಸಂತೋಷ್ ರಾಯ್ಕರ್ ಸರ್ ಅವರು ಇರ್ಬೋದು. ಸಂತೋಷ್ ರಾಯ್ಕರ್ ಅವರು ನಮ್ಗೆ ಬಹಳ ಸಹಕಾರ ಮಾಡ್ತಾರೆ ಯಾವಾಗ್ಲೂ. ಇವತ್ತು ಈ ನವಜೀವನ ವೃದ್ಧಾಶ್ರಮಕ್ಕೆ ಬರ್ಬೇಕಾದ್ರೆ ಅವರು ಸಂತೋಷ್ ರಾಯ್ಕರ್ ಅವರೇ ಕಾರಣ ಅಂತ ಹೇಳಕ್ ನಾನು ಬಯಸ್ತೇನೆ. ಹಾಗೆ ಇವತ್ತು ಪ್ರತಿಯೊಬ್ಬರ ಭಾವನೆಯಲ್ಲಿ ಬರಬೇಕು. ಇವತ್ತು ಎಷ್ಟೋ ಜನ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಬಹಳಷ್ಟು ಜನ ನಮ್ಮ ಇವತ್ತು ತಂದೆ ತಾಯಿ ಇದ್ದಾರೆ, ಆದ್ರೆ ಅವ್ರ ಪಾಲನೆ ಪೋಷಣೆ ಮಾಡುವಂತ ಮಕ್ಕಳೇ ಇವತ್ತು ಅವ್ರು ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಆನಂದ್ ಸರ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ನಾನು ತುಂಬಾ ಹೃದಯದಿಂದ ಅವ್ರು ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಹಾಗೆ ಅವತ್ತು ಎಲ್ಲರೂ ಈ ಆನಂದ್ ಸರ್ ಹತ್ರ ಇರುವಂತ ಭಾವನೆಗಳು ಎಲ್ಲರ ಹತ್ರ ಬಂದ್ರೆ ಇವತ್ತು ನಮ್ದು ಈ ಸಾಧನೆ ಮಾಡ್ಬೇಕಾದ್ರೆ ಇವತ್ತು ಎಲ್ಲರೂ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಇವತ್ತು ಬಡವರ ಕಷ್ಟನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ. ಹಾಗೆ ಇವತ್ತು ಶ್ರೀನಾಥ್ ದಣಿ ಅವರ ಕೆಲವೊಂದು ವಿಷಯ ಅವರು ಬಹಳಷ್ಟು ಸಮಾಜಕ್ಕೆ ಕೊಟ್ಟಿರುವಂತ ಕೊಡುಗೆಗಳು ಇವತ್ತು ಇದು ರಾಜಕೀಯ, ಧಾರ್ಮಿಕವಾಗಿ, ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸುವಂತ ಇವತ್ತು ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸುವಂತ ನಾಯಕತ್ವ, ಬಡವರ, ದೀನ ದಲಿತರ ಎಲ್ಲರ ಏಳಿಗೆ ಸಲುವಾಗಿ ಅವರು ಹಗಲಿರುಳು ಶ್ರಮಿಸಿ ಇವತ್ತು ನಮ್ಗೆಲ್ಲ ಇವತ್ತು ಅವರು ಆಶ್ರಯ ಕೊಟ್ಟಿರುವಂತ ನಮ್ಮ ಶ್ರೀನಾಥ್ ದಣಿ ಅವರಿಗೆ ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರನ್ನ ದೇವರು ಆರೋಗ್ಯ, ಆಯುಷು, ಸಿರಿ, ಸಂಪತ್ತು ಎಲ್ಲರೂ ಕೊಳ್ಳಿ, ಬಡವರಿಗೋಸ್ಕರ ಅವರು ನಮ್ಮ ಮಧ್ಯೆ ಇದ್ದು ಕೆಲಸ ಮಾಡಲಿ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಅವರು ಬೆಳಿಬೇಕಂತ ಹೇಳಿ ನಾನು ಅವ್ರನ್ನ ತುಂಬಾ ಹೃದಯದಿಂದ ಹೇಳ್ತಾ ನನ್ನ ಮಾತನ್ನ ವಿರಾಮ ತಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್ ಸಿದ್ಧಾಂತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಶ್ರೀನಾಥ್ ಒಂದು 60 ಹುಟ್ಟಿದಬ್ಬದ ಶುಭಾಶಯಗಳು ಕೋರ್ತಾ ನಾವು ಅಭಿಮಾನಿ ಬಳಗದಿಂದ ವೃದ್ಧಾಶ್ರಮಕ್ಕೆ ನಾವು ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಶ್ರೀನಾಥನಿಗೆ ಮನುಷ್ಯನಿಗೆ ಎಲ್ಲರಿಗಿಂತ ಮುಖ್ಯ ಫಸ್ಟ್ ಆಗಿ ಅಂದ್ರೆ ಹೆಲ್ತ್ ಇಂಪಾರ್ಟೆಂಟ್. ಎರಡನೇದು ಕೋಟಿ ಕೊಟ್ಟರೆ ಬರಂಗಿಲ್ಲ, ನೆಮ್ಮದಿ. ಇವೆರಡು ಇರ್ಬಿಟ್ರೆ ಮನುಷ್ಯನಲ್ಲಿ ಯಾವುದು ಇರಂಗಿಲ್ಲ. ಅದೇ ರೀತಿಯಾಗಿ ನಮ್ಮ ಆನಂದ್ ಸರ್ ಅವರಿಗೆ ತುಂಬಾ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಈ ವೃದ್ಧಾಶ್ರಮ ಇದು ನಡ್ಸಕಲ್ಲ ಅವ್ರಿಗೆ ದೇವರು ಇಲ್ಲಿಂದ 100 ವರ್ಷ ಆಯಸ್ಕೊಳ್ಳಿ ಅವ್ರಿಗೆ ನಾವು ಆನಂದ್ ಸರ್ಗಳ. ಅದೇ ರೀತಿಯಾಗಿ ನಮ್ಮ ಎಚ್.ಆರ್. ಶ್ರೀನಾಥ್ ಅವ್ರಿಗೆನ ಇಲ್ಲಿಂದ 100 ವರ್ಷ ಆಯಸ್ ಅವ್ರಿಗೆಲ್ಲ ಕೊಳ್ಳಿ, ಅವ್ರ ನೆಮ್ಮದಿ, ಸುಖ, ಐಶ್ವರ್ಯ ಎಲ್ಲ ಕೊಳ್ಳಿ. ಅದೇ ರೀತಿಯಾಗಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ದಿನ ನಮ್ಮ ನಾಯಕರುಗಳಾದ ಎಚ್.ಆರ್. ಶ್ರೀನಾಥ್ ದಣಿಯವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿನ ಎಚ್.ಆರ್. ಶ್ರೀನಾಥ್ ದಣಿ ಅಭಿಮಾನಿ ಬಳಗ ವತಿಯಿಂದ ವೃದ್ಧಾಶ್ರಮದಲ್ಲಿ ಇವತ್ತು ನಾವು ಅಭಿಮಾನಿಗಳು ಎಲ್ಲರೂ ಬಂದು ವೃದ್ಧಾಶ್ರಮದ ಅಧ್ಯಕ್ಷರಾದ ಆನಂದ್ ಸಾಧು ಅವರನ್ನು ಭೇಟಿಯಾಗಿ ಆಮೇಲೆ ಈ ವೃದ್ಧಾಶ್ರಮದಲ್ಲಿ ಇರುವಂತಹ ವೃದ್ಧರನ್ನು ನಾವು ಇವತ್ತು ಗಮನಿಸಿದ ನಂತರ ನಾವು ಇವತ್ತು ಗಂಗಾವತಿ
ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ವಾಣಿಜ್ಯೋದ್ಯಮಿಗಳು ಮತ್ತು ರಾಜಕಾರಣಿಗಳು ಬಹಳಷ್ಟು ಜನರಿದ್ದಾರೆ. ಒಂದು ಸಲ ನಮ್ಮ ಆನಂದ್ ಸರ್ ಅವರನ್ನು ಭೇಟಿಯಾಗಿ, ಈ ವೃದ್ಧಾಶ್ರಮರಿಗೆ ಒಂದ್ಸಲ ಭೇಟಿಯಾಗಿ ತಾವು ಒಂದ್ಸಲ ತಮ್ಮ ಆದಷ್ಟು ತಾವು ಸಹಾಯಧನ ಅವರಿಗೆ ಮಾಡ್ಬೇಕಂತೇಳಿ ಇವತ್ತಿನ ದಿನ ವಿನಂತಿಸುತ್ತಾ, ಇವತ್ತಿನ 60ನೇ ಹುಟ್ಟುಹಬ್ಬದಂದು ನಮ್ಮ ನಾಯಕರ ಹುಟ್ಟುಹಬ್ಬದಂದು ಇವತ್ತು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ವೃದ್ಧಾಶ್ರಮದಲ್ಲಿ ಇರುವಂತವರಿಗೆ ಹಣ್ಣು ಹಂಪಲವನ್ನು ನಾವು ಸಲುವಾಗಿ ಇವತ್ತು ಬಂದಿರುವುದು. ಇವತ್ತು ಮುಖ್ಯವಾಗಿ ಇವತ್ತು ಆನಂದ್ ಸರ್ ಒಂದು ಮಾತಾಡಿದ್ರು. ಇವತ್ತು ಇವರ ವೃದ್ಧಾಶ್ರಮ ಕಾರ್ಯಾಲಯ 12/12/2012ರಲ್ಲಿ ಇವರು ವೃದ್ಧಾಶ್ರಮವನ್ನು ಆರಂಭ ಮಾಡಿ ಇವತ್ತು ಅದೇ ದಿನಾಂಕದಂದು ನಮ್ಮ ನಾಯಕರು 12/12/2024 ಏನು ಹುಟ್ಟುಹಬ್ಬ ಇದೆ. ಇವತ್ತಿನ ದಿನ ಅವರು ಒಂದು ವೃದ್ಧಾಶ್ರಮ ಉದ್ಘಾಟನದ ಆರಂಭ ಆಗಿದ್ದ ಇವತ್ತು ಹುಟ್ಟುಹಬ್ಬದಂದು ಒಂದೇ ದಿವಸ ಕೂಡಿ ಬಂದದ್ರಿಂದ ಇವತ್ತು ಅವರು ಬಹಳಷ್ಟು ಆನಂದ್ ಸರ್ ಅವರದ್ದು ಇವತ್ತು ಬಹಳ ಖುಷಿ ಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಒಂದೇ ದಿನ ಬಂದಿದೆ. ಅಂತರದಲ್ಲಿ ನಮ್ಮ ಶ್ರೀನಿವಾಸನ್ ಅಭಿಮಾನಿ ಬಳಗವರು ಎಲ್ಲರೂ ಬಂದು ವೃದ್ಧಾಶ್ರಮದವರಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದ್ದಕ್ಕಾಗಿ ಅವರು ತುಂಬಾ ಮಂದಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ನಮ್ಮ ಗಂಗಾವತಿ ನಗರದಲ್ಲಿರುವಂತಹ ವಾಣಿಜ್ಯೋದ್ಯಮಿಗಳು, ರಾಜಕಾರಣಿಗಳು ಒಂದು ಸಲ ಇಲ್ಲಿ ಒಂದು ಭೇಟಿ ಕೊಟ್ಟು ಈ ವೃದ್ಧಾಶ್ರಮಕ್ಕೆ ಸಹಾಯಧನ ಮಾಡಿದರೆ ಇಲ್ಲಿ ಇದು ನಮ್ಮ ಆನಂದ್ ಸರ್ ಇನ್ನೊಂದ್ಸಲ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ವೃದ್ಧಾಶ್ರಮದಲ್ಲಿ ಪ್ರತಿಯೊಂದು ಖರ್ಚು ವೆಚ್ಚಿಗೆ ಇವತ್ತು ಆನಂದ್ ಸರ್ ಅವರಿಗೆ ಶಕ್ತಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳಿ ಎರಡು ಮಾತನ್ನು ಹೇಳ್ತಾ ನಾನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನಾಯಕರಾದ HR ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿಯಾದಂತಹ ನಮ್ಮ ಶ್ರೀನಾಥಣಿ ಅಭಿಮಾನಿಗಳು ಎಲ್ಲ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಪಾಪ ವಯಸ್ಸಾದವರು ಎಲ್ಲರಿಗೂ ಹಣ್ಣು ಹಂಪಲವನ್ನು ವಿತರಿಸಬೇಕಂತ ಬಂದಿದ್ದೀವಿ. ಅವರಿಗೆ ನಮ್ಮ ಶ್ರೀನಾಥಣವರಿಗೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಆಯುಷು ಆರೋಗ್ಯ ಆ ಪರಮಾತ್ಮನಿಂದ ಕೃಪೆ ಆಶೀರ್ವಾದದಿಂದ ಇನ್ನ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಡಲಿ ಅಂತ ನಾನು ಶುಭ ಕೋರುತ್ತೇನೆ. ಮಾತಾಡಬೇಕು ಮಾತಾಡಿದ್ದೀನಿ. दिन आनंद सिंह साहब हमारे चन्ना साहब का 60वां साल का पैदाइश दिन है। हम सब जने दुआ कर रहे हैं। और आनंद साहब जो ये इतनी बड़ी जिम्मेदारी यतीमों की कष्टों की जो कर रहे हैं बहुत बड़ी बात है। ये सबकी हाथ की बात नहीं है। और ऐसा जो भी लोग अच्छाई जो सोचते हैं, माँ बाप की दुआएं लेते हैं, उनकी बात बहुत बड़ी बात है। अब ये काम है ना आनंद साहब जो करे हैं और हमारे पूरे लोग जो इसका ताउन करे हैं, इनका भी शुक्रिया अदा करते हुए ये चीज को अभी बढ़ने देना और हमारे साहब का भी बहुत बड़ा ताउन होना इसमें कि ये यतीमों के वास्ते, बच्चों के वास्ते है कि हमारी दुआ है कि सबको है ना अल्लाह में अच्छा रखे। हमारे जिन्ना साहब को अल्लाह में अभी 100 साल की उम्र में उनको तंदुरुस्ती अता फरमाए, उनको तमाम लोगों की खिदमत करने के रहने तक करे। और हमारे खान साहब, नासिर साहब, शफीर साहब और संतोष भाई और जिलान पाशा और अब्दुल, ये तमाम लोग अभी हमारे कमेटी का साथ दे रहे हैं। अच्छे से अच्छा ले जाना उनकी कोशिश है हमारी। अल्लाह सब तुम्हारी भी दुआ रहना, ये लोगों की भी दुआ रहना इसमें, तो हम कामयाब होते। अस्सलाम वालेकुम। ಸರ್ವರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯರಾದಂತಹ ಖಾನನ್ ಅವರೇ, ಶಬರನ್ ಅವರೇ, ನಾದಿಮ್ ಅವರೇ, ಜಿಲಾನ್ ಭಾಯ್, ಆಮೇಲೆ ನಮ್ಮ ಜಿಲ್ಲಾ ಸಾಬ್ ಅವರೇ, ಆಮೇಲೆ ಅಬ್ದುಲ್ ಅವರೇ, ಈ ಒಂದು ನಿನ್ನೆ ಫಸ್ಟ್ ಆಫ್ ಆಲ್ ಶ್ರೀನಾಥ್ ದಣಿಯವರ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ ಅವರು ಎಲ್ಲಾ ರೀತಿ ಸುಖ ಶಾಂತಿ ಆರೋಗ್ಯ ಎಲ್ಲ ದೇವರು ಕೊಟ್ಟು ಒಳ್ಳೇದು ಮಾಡಿ. ಆ ನಂತರ ಇವತ್ತು ಇನ್ನೊಂದು ಥ್ಯಾಂಕ್ಫುಲ್ ಅಂದ್ರೆ ನಮ್ಮ ಆನಂದರಾವ್ ಸರ್ ಮಾಡಿದಂತ ಈ ಜೀವನ ವೃದ್ಧಾಶ್ರಮ ಮುಸ್ಲಿಂದೇ ಇದೆ. ಅವರಿಗೆ ನಾನು ಥ್ಯಾಂಕ್ ಯು ಕೊಡ್ತೀನಿ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಇದೇ ರೀತಿ ಈ ನವಜೀವನ ವೃದ್ಧಾಶ್ರಮ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ನಾಟ್ ಓನ್ಲಿ ಬಹಳ ಜನ, ಈಗ ಎಷ್ಟು ಜನ ಇದ್ದಾರೆ, 100 ಜನ 1000 ಜನ ಇರುವ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆ ನಂತರ ಈ ಒಂದು ಫಂಕ್ಷನ್ ಗೆ ಪ್ಲಾನ್ ಮಾಡಿದಂತ ಖಾನ್ ಅವರಿಗೆ ಬಹಳಷ್ಟು ಥ್ಯಾಂಕ್ಫುಲ್ ಆಗಿ ನಾನು ಬಹಳ ಹೃದಯಪೂರ್ವಕ ವಂದನೆ ಕೊಡ್ತೀನಿ. ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಅದು ವೃದ್ಧಾಶ್ರಮಕ್ಕೆ ಬರೋದು ಆಗಲಿ ಅನಾಥಾಶ್ರಮಕ್ಕೆ ಬರೋದಾಗಿ, ಇದು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅವರಾಗಿ ನನಗೆ ಫೋನ್ ಮಾಡಿದ್ರು. ಸರ್ ಈ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗಿದೆ, ಯಾಕಂದ್ರೆ ಅವ್ರ ಅಂತ ಆತ್ಮ ಏನಿದೆ ಅದು ಮೇನ್ ದೇವ್ರ ಸ್ವರೂಪ. ದೇವ್ರು ಇರೋದು ಒಬ್ಬನೇ. ನಾವೆಲ್ಲರೂ ಸುಮ್ಮನೆ ನಾವು ಕೇಳ್ತಾ ಇದು ಮಾಡ್ತೀವಿ.
ಬಟ್ ಆ ಒಂದು ದೈವ ವರ್ಡ್ ಸ್ಟೇಜ್ ನಿಮ್ಗೆ ಬಾಯಿಲೆ ಬಂತು, ಬಹಳ ನನಗೆ ಒಳ್ಳೇದು ಅನ್ಸಿತ್ತು. ಆಯ್ತಂತ ಮತ್ತೆ ಆನಂದ್ ಸರ್ ಫೋನ್ ಮಾಡಿದೆ, ಅವ್ರಿಗೂ ಬಹಳ ಥ್ಯಾಂಕ್ಸ್. ಅವರು ಪರ್ಮಿಷನ್ ಕೊಡಿ. ಇವತ್ತು ಆಕ್ಚುಲ್ ಅವ್ರಿಗೆ ಓಪನಿಂಗ್ ಡೇ, ಅವ್ರ ಕೆಲಸದಲ್ಲಿ ಅವ್ರು ಫುಲ್ ಬಿಸಿ ಇರ್ತಾರೆ. ಅಂತಂದ್ರೆ ಅವ್ರಿಗೆ ಅವಕಾಶವನ್ನು ಮಾಡ್ಕೊಡೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತ. ಆ ನಂತರ ಎಲ್ಲ ನಮ್ಮ ಟೀಮ್ ಅವ್ರಿಗೆ ಬಂದಿದ್ದಾರೆ, ಅವರಿಗೂ ಆಮೇಲೆ ಇರ್ತಕ್ಕಂಥ ತಾಯಂದಿರಿಗೂ ನಾನು ನಮಸ್ಕಾರವನ್ನು ನೋಡ್ತಿದ್ದೀನಿ. ಆ ನಂತರ ನಮ್ಮ ಶ್ರೀನಾಥ್ ಸರ್ ಒಳ್ಳೆ ಮನುಷ್ಯರು, ಎಲ್ಲ ಧರ್ಮದವರಿಗೆ ತಮ್ಮ ಕಡೆ ಇಟ್ಕೊಂಡು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಡೆವಲಪ್ಮೆಂಟ್ಸು ಮಾಡ್ತಿದ್ದಾರೆ. ಮನಸ್ಸು ಶುದ್ಧ ಪರಿಶುದ್ಧ ನೀರಿನಂತೆ ಶುದ್ಧವಾದ ಮನಸ್ಸು ಅವ್ರದ್ದು. ಅವ್ರಿಗೆ ಒಳ್ಳೇದಾಗಲಿ ಅಂತ ನೀವೆಲ್ಲ ಪ್ರೇಯರ್ ಮಾಡ್ರಿ, ನಾವು ಎಲ್ಲ ಪ್ರೇಯರ್ ಮಾಡ್ರಿ, ಅವ್ರ ಜೀವ ಚೆನ್ನಾಗಿದೆ. ಥ್ಯಾಂಕ್ ಯು. ಇವತ್ತು ಹಿರಿಯರು ಮತ್ತು ನಮ್ಮ ಒಳ್ಳೆಯ ಮಾರ್ಗದರ್ಶಕರು ಮೊಹಮ್ಮದ್ ಜಿನ್ನಾ ಅವ್ರನ್ನ ಸನ್ಮಾನ ಮಾಡಿ ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.